Hello students, this is your teacher Manju Patel sir. So now we are going to learn how to find square roots using division method. Okay, in exercise 6.4, the same lesson square and square roots. Okay, in that first 2304. So actually we may find this 2304 in two methods. First one is factorization method. How we solve that using factorization method. 2 3 0 4. Okay, 2 ones are 2, 2 ones are 2 again, 1 will remain, 10 it becomes, 2 5s are 10, 2 2s are 4. Next again from 2, 2 5s are 10, 1 will remain, it becomes 14, so 15, 2 7s are 14, 1 will remain, so it becomes 12, so 2 6 are 12. Next 2 2s are 4, remaining 1 1 and 7 17, 2 8 are 16, so again 1 will remain, 2 8 are 16. Next 2 1s are 2 4s are 2 4s. Next 2 7s are 2 2s are. Next 2 36 are 2 18s are 2 9s are 3 3s are. So pairs are here 3 1 2 3 4 5 pairs are here. So using that this pair 2 square, this pair 2 square, sorry, 2 square, and this pair 2 square 2 square 2 square 2 square 3 square totally. Okay, it means 2 into 2 into 2 into 2 into 3 whole square. It means 2 into 2 4, 4 into 2 8, 8 into 2 16, 16 3 is 48. So 48 square is equal to 2304. So this is using factorization method. We already learned this method in previous video. Okay, so now we are going to learn using the division method. Okay, it is not same as division in while we do like this 5 2s are 10. It is not like that. Okay, similarly but not equally. Okay, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ಭಾಗಾಕಾರಕ್ಕೂ ಈ ಡಿವಿಷನ್ ಮೆಥಡ್ಗೂ ಸ್ವಲ್ಪ ಚೇಂಜ್ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ. ಓಕೆ, ಸೊ ಸೇಮ್ ಆನ್ಸರ್ ಬರುತ್ತೆ. In this method okay, so first 2304 we write here 2304. So make a 2 to numbers set. First you have to take numbers here. 2 2s are 4, 2 2s are 3 3s are 4 4s are, like that. Okay, don't take 2 3s are 4 5s are. ಇಲ್ಲಿ ಏನು ತೊಗೋಬೇಕು, ನಂಬರ್ಸ್ನ ಯಾವ ಥರ 2 2ನೇ ತೊಗೊಳ್ಬೇಕು. 2 3s are 2 5s ಆ ಥರ ತೊಗೊಳ್ಳೋ ಹೋಗಿಲ್ಲ. ಸೊ ಹಾಗಾದ್ರೆ ನಾವೇನು ಮಾಡಬೇಕು ಇಲ್ಲಿ, ಸೊ ಇಲ್ಲಿ ಯಾವ ನಂಬರ್ಸ್ ಇಲ್ಲ ಅಲ್ವಾ ನಮಗೆ, ಇದರಿಂದನೇ 10ಇಂದ ಡಿವೈಡ್ ಮಾಡಿ 5ಇಂದ ಡಿವೈಡ್ ಮಾಡಿ ಅಂತ ನಂಬರ್ಸ್ ಕೊಟ್ಟಿಲ್ಲ. ಸೊ ಹಾಗಿದ್ದಾಗ ಏನು ಮಾಡ್ಕೋಬೇಕು, 23 ಯಾವುದರಿಂದ ಡಿವೈಡ್ ಆಗುತ್ತೆ, 4 5s ಅಂತ ತೊಗೊಳ್ಳೋ ಹಾಗಿಲ್ಲ. ಸೊ ವಿ ಟೇಕ್ 4 4s. 3 3s ಯಾಕೆ ತೊಗೊಳ್ಳಿಲ್ಲ, 3 3s 9 ಅಂದರೆ 23ಗಿಂತ ತುಂಬಾ ಕಡಿಮೆ ಆಗುತ್ತೆ. 5 5s ಅಂದರೆ 25, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಇದಕ್ಕಿಂತ ಬಿಲೋ ಇರೋದು ನಿಯರೆಸ್ಟ್ ವ್ಯಾಲ್ಯೂ ಯಾವುದಂದ್ರೆ 4. ಸೊ 4 4s 16. 16 ಆಯಿತು, ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಉಳಿತು, 7 ಆಯಿತು. ನೆಕ್ಸ್ಟು 04ನ ಕೆಳಗೆ ಇಳಿಸ್ಕೊಳ್ಳಿ. ಓಕೆ, ಸೊ ಈ 4ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 8 ಆಯಿತು. ನೆಕ್ಸ್ಟ್ ಅಗೇನ್ 81 1s, 82 2s, 83 3s ಈ ಥರ ತೊಗೊಳ್ಬೇಕು. ಓಕೆ, ಸೊ ಆ ಥರ ತೊಗೊಂಡಾಗ ಆ್ಯಕ್ಚುಲಿ ಇಲ್ಲಿ ಏನು ಬರ್ತದೆ, 88 8 88 8 8 64. Sorry, here is 4. 8 8 64 plus that is 70. So 0 ಆಯ್ತಲ್ವ. ಸೊ ನಾವು
2304ದು ಸ್ಕ್ವೇರ್ ರೂಟ್ ಯಾವುದು ಅಂತಂದರೆ 48 ಅಂತ ಹೇಳ್ತೀವಿ. ಓಕೆ, ಸೊ ಇನ್ ಅನದರ್ ವೇ 48 ಸ್ಕ್ವೇರ್ ಈಸ್ ಈಕ್ವಲ್ ಟು 2304 ಅಂತ ಹೇಳ್ತೀವಿ. ಓಕೆ, ಸೊ ಒಂದೇ ಪ್ರಾಬ್ಲಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರೋದಿಲ್ಲ, ಹಾಗಾಗಿ ಒನ್ ಮೋರ್ ಪ್ರಾಬ್ಲಮ್. ಸಿ 4489 ಇದೆ. ಸೊ ಇಲ್ಲಿ 2 ನಂಬರ್ ಸೆಟ್ ಮಾಡಿದ್ದೀವಿ. ಓಕೆ, ಫಸ್ಟ್ 44 ಅನ್ನು ಇಲ್ಲಿ 5 5 25 ಅಂದರೆ ತುಂಬ ಚಿಕ್ಕದಾಗುತ್ತೆ. 7 7 49 ಆಗುತ್ತೆ. ಸೊ ನಾವು ಅದಕ್ಕೆ 6 6 ತೊಗೊಂಡಿದ್ದೀವಿ. 6 6 36. 44 36 ಸಬ್ಟ್ರಾಕ್ಟ್ ಮಾಡಿದರೆ 8 ಉಳಿಯುತ್ತೆ. ನೆಕ್ಸ್ಟ್ 89 ಕೆಳಗೆ ಇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ 6 ಆ್ಯಡ್ ಮಾಡಿದಾಗ ಟೋಟಲ್ 12 ಆಯಿತು. ನೆಕ್ಸ್ಟ್ 127 7 ಇಲ್ಲಿ 121 1 122 2 123 3 ಈ ಥರ ತೊಗೊಳ್ಬೇಕು. 121 1 121 ಆಗುತ್ತೆ. ಇಲ್ಲಿರೋದು 889 ತುಂಬ ಚಿಕ್ಕದಾಗುತ್ತೆ. ಸೊ ನೆಕ್ಸ್ಟು 122 2 244 ಆಗುತ್ತೆ. ಇದನ್ನು ತುಂಬ ಚಿಕ್ಕದಾಗುತ್ತೆ. ಸೊ ನೆಕ್ಸ್ಟು 369 ಆಗುತ್ತೆ. ಇದನ್ನು ತುಂಬ ಚಿಕ್ಕದಾಗುತ್ತೆ. ಹಾಗಾದರೆ 127 7 ಮಾಡಿದಾಗ ನಮಗೆ 889 ಬರುತ್ತೆ. ಸೊ ಇದು ರಿಮೈಂಡರ್ 0 ಆಗುತ್ತೆ. ಹಾಗಾದರೆ ಇದ್ರ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಏನಪ್ಪ ಅಂತಂದರೆ 67. ಸೊ ಸ್ಕ್ವೇರ್ ರೂಟ್ ಆಫ್ 4489 ಈಸ್ ಈಕ್ವಲ್ ಟು 67. ಓಕೆ, ರಿಮೆಂಬರ್ ದಿಸ್. ಸೊ ಇದನ್ನು ನೀವೇ ಸಾಲ್ವ್ ಮಾಡಿ. ಸೊ ಐ ವಿಲ್ ಟೇಕ್ ಅ ಲಿಟಲ್ ಬಿಗ್ಗರ್ ನಂಬರ್. So it is no number. I will solve this one, these two. Okay, 10th and 11th one. 1024. Make a 2 number set here. 3 3 is 9. 1 will remain. 10 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದಾಗ 1 ಬರುತ್ತೆ. ಸೊ 3ನ 3ಗೆ ಆ್ಯಡ್ ಮಾಡಿದ್ರೆ ಇಲ್ಲಿ 6 ಬಂತು. ಸೊ ನೆಕ್ಸ್ಟು 61 1s ಆರ್ 62 2s ತೊಗೊಳ್ಬೇಕು. 61 1s 61 ಆಗುತ್ತೆ. 62 2s 124 ಆಗುತ್ತೆ. ಸೊ 124 ಸಬ್ಟ್ರಾಕ್ಟ್ ಆಯ್ತಲ್ವ. ಸೊ ಇದ್ರ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು 32. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ 3136. 2 ನಂಬರ್ ಸೆಟ್ ಮಾಡಿ. ನೆಕ್ಸ್ಟ್ 6 6 ತೊಗೊಂಡ್ರೆ 36 ಆಗುತ್ತೆ. ಇದಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ 5 5 25. ಸೊ 31 25 ಸಬ್ಟ್ರಾಕ್ಟ್ ಮಾಡಿದಾಗ 6 ಬರುತ್ತೆ. ನೆಕ್ಸ್ಟು 36ನ ಇಳಿಸ್ಕೊಳ್ಳಿ. ಇಲ್ಲಿ 5ಗೆ 5ನ ಆ್ಯಡ್ ಮಾಡಿ ಟೋಟಲ್ 10 ಆಯಿತು. ನೆಕ್ಸ್ಟು 101 ಇಂಟು 1 ಆರ್ 102 ಇಂಟು 2 ಆರ್ 103 ಇಂಟು 3 104 ಇಂಟು 4 ಈ ಥರ ತೊಗೊಳ್ಬೇಕು. ಓಕೆ, 101 ಇಂಟು 1 ಇಟ್ಸ್ ಈಕ್ವಲ್ ಟು 101. 102 into 2 it's equal to 204 and it's equal to 309. It's equal to 416 and it's equal to 525 and it's equal to 636. That's why we take 106 into 6. So it becomes 636. Remainder becomes 0. So its square root value is 56. ಅರ್ಥ ಆಯಿತು ಅನ್ಸುತ್ತೆ. ಸೊ ಪದೇ ಪದೇ ನೋಡಿ ಪ್ರಾಬ್ಲಮ್ನ ಓನಲ್ಲಿ ಟ್ರೈ ಮಾಡಿ. ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಇಲ್ಲಿ 900 3 3 9 ಡೈರೆಕ್ಟಾಗಿ ಬಂದುಬಿಟ್ಟಿದೆ. ಸೊ 0 ಬರುತ್ತೆ. 2 0 ಉಳಿಸ್ಕೊಂಡು 0 0 0. ಸೊ 900 ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು 30. ಸೊ ಸೆಕೆಂಡ್ ಪ್ರಾಬ್ಲಮ್, find the number of digits in the square roots of each of the following numbers without any calculation. ಓಕೆ, ಸೊ ಇಲ್ಲಿ 64 ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು 8 ಅಂತ ನಮ್ಗೆ ಗೊತ್ತು. ಹೌದಾ? ಇಲ್ಲಿ ಎಷ್ಟು ಡಿಜಿಟ್ಸ್ ಇದ್ದಾವೆ 2 ಡಿಜಿಟ್ಸ್ ಇದ್ದಾವೆ. ಇದು ಸ್ಕ್ವೇರ್ ರೂಟಲ್ಲಿ ಎಷ್ಟು ಡಿಜಿಟ್ ಇರುತ್ತೆ ಅಂದರೆ 1 ಡಿಜಿಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಿಜಿಟ್ಸ್ ಇದ್ದಾವೆ. ಇದ್ರ ಸ್ಕ್ವೇರ್ ರೂಟಲ್ಲಿ ಎಷ್ಟು ಡಿಜಿಟ್ ಇರ್ತಾವೆ ಅಂತಂದರೆ 2 ಡಿಜಿಟ್ಸ್ ಇರ್ತವೆ. ಸೊ ಅದನ್ನ ಹೆಂಗೆ ಮಾಡಬೇಕು ಅಂತಂದರೆ, ಸೊ ಲೆಟ್ಸ್ ಕನ್ಸಿಡರ್ ಇವನ್ ನಂಬರ್ಸ್ ಇದ್ದಾವೆ. ಇವನ್ ನಂಬರ್ಸ್ ಅಂದರೆ ಇಲ್ಲಿ ಓನ್ಲಿ 2 ನಂಬರ್ಸ್ ಇದ್ದಾವೆ. 2 ನಂಬರ್ಸನ್ನು ಇವನ್ ನಂಬರ್ ಅಂತ ಹೇಳ್ತೀವಿ. ಹಾಗಾಗಿ 2 ನಂಬರ್ಸ್ ಅಥವಾ ಇವನ್ ನಂಬರ್ಸಲ್ಲಿ ಇತ್ತಂದರೆ ಡಿಜಿಟ್ಸ್ ಇವನ್ ನಂಬರ್ಸಲ್ಲಿದ್ದಾಗ n/2 ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಡಿಜಿಟ್ಸು ಆಡ್ ನಂಬರಲ್ಲಿದ್ದಾಗ ಅಂದರೆ 1 2 3 ಡಿಜಿಟ್ಸ್ ಇದ್ದಾವಲ್ಲ, ಆಡ್ ನಂಬರ್ ಇದ್ದಾಗ n+1/2 ರೂಲನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಇಲ್ಲಿ 2 ಇದಾವಲ್ಲ, ಸೊ 2 ಇರೋಲ್ಲಿ ನಾವೇನು ಮಾಡ್ಕೋಬೇಕು n/2. ಸೊ n ವ್ಯಾಲ್ಯೂನ 2 ಡಿಜಿಟ್ಸ್ ಇರೋದಕ್ಕೆ 2/2 ಹಾಕೊಳ್ಳಿ. ಇಟ್ ಈಸ್ 1. ಸೊ 1 ಏನಪ್ಪ ಅಂತಂದರೆ ಇದು ಸ್ಕ್ವೇರ್ ರೂಟಲ್ಲಿ ಓನ್ಲಿ 1 ಡಿಜಿಟ್ ಇರುತ್ತೆ ಅಂತ. ಸೊ 1 ಡಿಜಿಟ್ ಇದಲ್ವ 8 ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ 3 ಡಿಜಿಟ್ಸ್ ಇದ್ದಾವೆ ಅಂದರೆ ಇಲ್ಲಿ ಫಿಲಪ್ ಮಾಡಿ 3 + 1/2. ಸೊ ಇಟ್ಸ್ ಬಿಕಮ್ 4/2. ಇಟ್ಸ್ ಬಿಕಮ್ 2. ಸೊ
144 ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು 12 ಅಲ್ವಾ, ಇದರಲ್ಲಿ 2 ಡಿಜಿಟ್ಸ್ ಇದಾವೆ ತಾನೆ, ಸೇಮ್ ರೈಟ್. ಓಕೆ, ಸೊ ಇದ್ರ ಸ್ಕ್ವೇರ್ ರೂಟಲ್ಲಿ ಎಷ್ಟು ಡಿಜಿಟ್ಸ್ ಇರ್ತವೆ, 4 ಡಿಜಿಟ್ಸ್ ಇದಾವಲ್ಲ, ಇಲ್ಲಿ ಸ್ಕ್ವೇರ್ ರೂಟ್ಸಲ್ಲಿ 2 ಡಿಜಿಟ್ಸ್ ಇದ್ದಾವೆ. ಹಾಗೆ ಸೊ ಅಗೇನ್ n/2 ಫಾರ್ಮುಲಾ, ಇಲ್ಲಿ ಡಿಜಿಟ್ಸು 4 ಇದ್ದಾವೆ, 4/2 ಹಾಕೊಳ್ಳಿ 2. ಸೊ ಇದ್ರ ಸ್ಕ್ವೇರ್ ರೂಟಲ್ಲಿ 2 ನಂಬರ್ಸ್ ಇರ್ತವೆ. ಸೊ ಇದರ ಸ್ಕ್ವೇರ್ ರೂಟಲ್ಲಿ ಆಡ್ ನಂಬರ್ಸ್ ಇದ್ದಾವಲ್ಲ, ಆಡ್ ನಂಬರ್ಸ್ ಇದ್ದಾಗ ಈ ಫಾರ್ಮುಲಾ, ಇವನ್ ನಂಬರ್ಸ್ ಇದ್ದಾಗ ಈ ಫಾರ್ಮುಲಾ ಹಾಕೋಬೇಕು. ಸೊ ಆಡ್ ನಂಬರ್ ಅಂದರೆ, ಸೊ ದಿಸ್ ಈಸ್ ದ ಫಾರ್ಮುಲಾ m + 1/2. ಸೊ 5 ಡಿಜಿಟ್ಸ್ ಇದ್ದಾವೆ, 5 + 1/2, ಸೊ ಇಟ್ ಬಿಕಮ್ಸ್ 6/2, ಇಟ್ ಮೀನ್ಸ್ 3. ಸೊ ಇದ್ರ ಸ್ಕ್ವೇರ್ ರೂಟಲ್ಲಿ 3 ಡಿಜಿಟ್ಸ್ ಇರ್ತವೆ. ಓಕೆ, ಇದ್ರ ಸ್ಕ್ವೇರ್ ರೂಟಲ್ಲಿ ಇಲ್ಲೇ ಡೈರೆಕ್ಟ್ ಹೇಳ್ಬೋದು, 2 ನಂಬರ್ಸ್ ಒಂದು ಸೆಟ್ ಮಾಡ್ಕೊಂಬಿಡಿ, 3 ಡಿಜಿಟ್ಸ್ ಇರ್ತವೆ. ಇಲ್ಲ ಈ ಫಾರ್ಮುಲಾ ಹಾಕಾದರೂ ಮಾಡಿ, 6/2 ಹಾಕೊಳ್ಳಿ, ಇಟ್ ಬಿಕಮ್ಸ್ 3. ಸೊ 3 ಡಿಜಿಟ್ಸ್ ಇರ್ತವೆ. ಇನ್ನು ಶಾರ್ಟ್ಕಟ್ಟಲ್ಲಿ ಹೇಳಬೇಕು ಅಂತಂದರೆ, ಯೂಸಿಂಗ್ ನಾವು ಫಾರ್ಮುಲಾ ಏನೂ ಹಾಕೋದು ಬೇಡ, ಸಮ್ಟೈಮ್ ನಮಗೆ ನೆನಪಾಗೋದಿಲ್ಲ ಅನ್ನೋದಾಯ್ತಂದರೆ, ಸೊ ಏನು ಮಾಡ್ಕೋಬೇಕು, ಸೊ another simple way is that 2 ನಂಬರ್ ಒಂದು ಗ್ರೂಪ್. ಸೊ ಇದರಲ್ಲಿ 2 ನಂಬರ್ಸ್ ಇದೆಯಲ್ಲ, ಸೊ ಇದು ಸ್ಕ್ವೇರ್ ರೂಟಲ್ಲಿ 1 ಡಿಜಿಟ್ ಇರುತ್ತೆ. 2 ನಂಬರ್ ಸೆಟ್ ಮಾಡಬೇಕು. ಇಲ್ಲಿ 2 ಗ್ರೂಪ್ ಆಯ್ತಲ್ಲ, 2 ನಂಬರ್ಸ್ ಇರುತ್ತೆ. ಇಲ್ಲಿ 3 ಗ್ರೂಪ್ ಆಯ್ತಲ್ಲ, 3 ನಂಬರ್ಸ್ ಇರುತ್ತೆ. 1 2, ಇಲ್ಲಿ ರಿಮೈನಿಂಗ್ 5 ಇದ್ರೂ ಕೂಡ ಇದನ್ನು ಸಿಂಗಲ್ ಆಗಿ ಕನ್ಸಿಡರ್ ಮಾಡಿ, ಇಲ್ಲಿ 3 ನಂಬರ್ಸ್ ಬರ್ತವೆ ಇದ್ರ ಸ್ಕ್ವೇರ್ ರೂಟಲ್ಲಿ. ಇಲ್ಲಿ ಕೂಡ 2 ಬರ್ತವೆ. ಓಕೆ, ಸಪೋಸ್ I will go 1 number, 1 2 3 4 5 6 7 8 9 ಅಂತ ಇದೆ. ಗ್ರೂಪ್ ಮಾಡಿ 1 2 3 4 ಆಯಿತು. ಇದು ಉಳಿತು ಅಂದರೆ ಇದನ್ನು ಕನ್ಸಿಡರ್ ಮಾಡಿ, ಟೋಟಲಿ 5. ಸೊ ಇದರ ಸ್ಕ್ವೇರ್ ರೂಟಲ್ಲಿ 5 ಡಿಜಿಟ್ಸ್ ಇರ್ತವೆ. 1 3 4 5 6 7 ಈ ಥರ ಇದೆ. ಸೊ ಸ್ಕ್ವೇರ್ ರೂಟಲ್ಲಿ 3 ಡಿಜಿಟ್ಸ್ ಇರ್ತವೆ ಅಂತ ಅರ್ಥ. ಓಕೆ, ಸೊ ಈ ಥರನಾದರೂ ನೆನ್ಪಿಟ್ಕೊಳ್ಳಿ, ಅಥವಾ ಯೂಸಿಂಗ್ ದೀಸ್ 2 ಫಾರ್ಮುಲಾನಾದರೂ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೊತ್ತನ್ನು ಸ್ಕ್ವೇರ್ ರೂಟ್ ನಂಬರ್ಸ್ ಇತ್ತು, ಡೆಸಿಮಲಲ್ಲಿ ಇರಲಿಲ್ಲ. ಈಗ ಸ್ಕ್ವೇರ್ ನಂಬರ್ಸು ಡೆಸಿಮಲಲ್ಲಿದೆ, 2.56. ಅದನ್ನ ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ. ಓಕೆ, ಸೊ ಫಸ್ಟ್ ಒನ್ ಲೈನ್ 2.56. ಓಕೆ, ನಂಬರ್ಸನ್ನು ಈ ಥರ ಗ್ರೂಪ್ ಮಾಡ್ಕೋಬೇಕು. ಬೇಕಾದ್ರೆ ಇಲ್ಲಿ 0 ಹಾಕ್ಕೊಳ್ಳಿ, ಇದೊಂದು ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಸೊ 2 2s 4 ಆಗುತ್ತೆ, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ 1 1s 1, 12 1 ಸಪ್ರೇಟ್ ಮಾಡಿದಾಗ 1 ಬರುತ್ತೆ. ಪಾಯಿಂಟ್ಗೆ ಪುಟ್ ಹಿಯರ್ ಪಾಯಿಂಟ್. ಸೊ ಟೇಕ್ 56 ಡೌನ್. ಇಲ್ಲಿ 1 ಮಲ್ಟಿಪ್ಲೈ ಮಾಡಿದ್ರೆ ಹಾಗೆ 1 ಆ್ಯಡ್ ಮಾಡಿ, ಇಟ್ ಬಿಕಮ್ಸ್ 2. ಸೊ ನೆಕ್ಸ್ಟ್ ನಂಬರ್ಸ್ 21 1s 22 2s 23 3s ಈ ಥರ ತೊಗೋಬೇಕು. ಸೊ ಆ್ಯಕ್ಚುಲಿ ಆನ್ಸರು 26 6 ಜಾಕ್ ಬರುತ್ತೆ. Because 21 1s 8 becomes 21, 22 2s 44, 23 3s 39 ಈ ಥರ ಬರುತ್ತೆ ಅದಲ್ಲ. ಹಾಗಾಗಿ ಸೊ ನಾವು 26 6 ತೊಗೊಂಡಾಗ ಇಟ್ ಬಿಕಮ್ಸ್ 156. ಸೊ 26 6 156. ಸೊ 2.56 ಸ್ಕ್ವೇರ್ ರೂಟ್ ಏನು 1.56 ಅಂತ ಅರ್ಥ. ಅಂದರೆ 1.6 ಇಂಟು 1.6 ಈಸ್ ಈಕ್ವಲ್ ಟು 1.6 ಹೋಲ್ ಸ್ಕ್ವೇರ್, ಇಟ್ಸ್ ಈಕ್ವಲ್ ಟು 2.56 ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ಲೆಟ್ಸ್ ಟೇಕ್ ಅ ಸೆಕೆಂಡ್ ಪ್ರಾಬ್ಲಮ್. Actually, you know that square root of 729 is how much is 27. That is, here is some point is there. That's why we take like this 7.29, make a group. So we take 3 3s 9, so it's bigger than 7. So let's take 2 2s 4. 7 minus 4 is 3. Put point here. So take down 29. So add 2 here, because we multiplied 2 here, that's why we add 2. So it becomes 4. Next 41 1s are like 42 2s are 43 3s are. So like this we when we multiply, sorry this is 1, when we multiply 47 into 7 we get 329. So actual value is 47 7, because 41 1s it becomes 41, it is 2 lesser than 329. 42 2s it becomes 84, it is also 2 less than 329. That's why when we multiply 47 7s we get 329. It becomes remainder is 0. That's why 7.29's square root value is 2.7. Okay.
ಲಾಸ್ಟ್ ಒನ್ ಫಿಫ್ತ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. 31.36. ಓಕೆ, ಸೊ 5 5 ತಗೊಳ್ಳಿ, ಬಿಕಾಸ್ 6 6 ಅಂದರೆ 36 ಇದಕ್ಕಿಂತ ಜಾಸ್ತಿ ಆಗುತ್ತೆ, ಹಾಗಾಗಿ ಸೊ 6 ಪಾಯಿಂಟ್ ಇಲ್ಲಿ. ಸೊ ನೆಕ್ಸ್ಟು 36 ಇಳಿಸ್ಕೊಳ್ಳಿ, 5 ಆ್ಯಡ್ ಮಾಡಿ ಎಷ್ಟಾಯಿತು, 10 ಆಯಿತು. ಸೊ ನೆಕ್ಸ್ಟು 106 6 ಜಾ ಈಗ ತಾನೇ ಮಾಡಿದ್ದು ಇದೇ ಥರ ಪ್ರಾಬ್ಲಮ್, ಹಾಗಾಗಿ 6 6 ಜಾ 36, 6 1 ಜಾ 6. ಸೊ ರಿಮೈಂಡರ್ 0 ಬಂತು, ಅಂದರೆ 31.36 ಸ್ಕ್ವೇರ್ ರೂಟ್ ವ್ಯಾಲ್ಯೂ ಇಸ್ 5.6. ಗೊತ್ತಾಯ್ತಲ್ವಾ? ಸೊ ಫೋರ್ತ್ ಪ್ರಾಬ್ಲಮ್. Question number, find the least number which must be subtracted from each of the following numbers so as to get a perfect square. Also find the square root of the perfect square as obtained. Okay, ಸೊ ಯಾವ ನಂಬರನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಸ್ಕ್ವೇರ್ ನಂಬರ್ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ 402 ಇದೆ, 2 2 4 ತೊಗೊಂಡ್ವಿ, 0 ಬಂತು. ಸೊ ರಿಮೈನಿಂಗ್ ನಂಬರ್ 0 2 ಇಳಿಸ್ಕೊಂಡಿದ್ದೀವಿ. ಇಲ್ಲಿ 2 ಮಲ್ಟಿಪ್ಲೈ ಮಾಡಿ 2 ಆ್ಯಡ್ ಮಾಡಿದಾಗ 4 ಬಂತು. ಸೊ 40 0 ಜಾ 0. ಸೊ 2ನಲ್ಲಿ ರಿಮೈಂಡರ್ 2 ಬಂತು. ಹಾಗಾದರೆ 402ನಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 400 ಬರುತ್ತೆ. 400 ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಸೇಮ್ ಮೆಥಡಲ್ಲಿ ಅದು ಪರ್ಫೆಕ್ಟ್ ಸ್ಕ್ವೇರೇ ಇಲ್ಲ ಅಂತ ಚೆಕ್ ಮಾಡ್ದಂಗೆ ಇದು, ಹೌದು. ಸೊ 2 2 ಜಾ 4, 0 ಬಂತು, 2ಗೆ 4 ಆಗುತ್ತೆ. 40 0 ಜಾ 0, ಸೊ 0 ಇಟ್ ಬಿಕಮ್ಸ್ 0. ಓಕೆ, ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ನಾಟ್ ಎ ಸ್ಕ್ವೇರ್ ನಂಬರ್. 1989 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ಲ. ಸೊ ನಿಯರೆಸ್ಟು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗ್ಬೇಕಂದ್ರೆ ಏನು ಸಬ್ಟ್ರಾಕ್ಟ್ ಮಾಡ್ಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡೋಣ. ಸೊ 19 ಇದೆ, 4 4 ಜಾ 16 ಆಯಿತು. 19ನಲ್ಲಿ 16 ಮೈನಸ್ ಮಾಡಿದ್ರೆ 3 ಆಯಿತು. ನೆಕ್ಸ್ಟ್ 89 ತಗೊಳ್ಳಿ, 4ಗೆ 4 ಆ್ಯಡ್ ಮಾಡಿದಾಗ 8 ಆಯಿತು. ಸೊ 84 4 ಜಾ 81 1 ಜಾ ಅಂದರೆ 81 ಆಗುತ್ತೆ. 82 2 ಜಾ 164 ಆಗುತ್ತೆ. ಸೊ ಹಾಗಾಗಿ 84 4 ಜಾ ತೊಗೊಂಡಾಗ 336 ಆಯಿತು. ಬಟ್ ಇಲ್ಲಿ ನಂಬರ್ 389 ಇದೆ, ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ 53 ಉಳಿಯಿತು. ಸೊ ಹಾಗಾದರೆ 1989ನಲ್ಲಿ 53ನ ಸಬ್ಟ್ರಾಕ್ಟ್ ಮಾಡಿದರೆ 1936 ಆಗುತ್ತೆ. ಸೊ ಹೆನ್ಸ್ ದ ಸ್ಕ್ವೇರ್ ರೂಟ್ ಆಫ್ 1936 ಈಸ್ 44. ಹೌದಾ? ಅದು ಚೆಕ್ ಮಾಡೋಣ, ಇಲ್ಲಿ ಚೆಕ್ ಮಾಡಿದಾರಲ್ಲ. ಸೊ 4 4 ಜಾ 16, 3 ಉಳಿಯಿತು. 84 4 ಜಾ 336, 0 ಬಂತು. ಹಾಗಾದರೆ ಇದ್ರ ಸ್ಕ್ವೇರ್ ರೂಟು 44 ಅಲ್ವಾ? ಸೊ ಹಾಗಾದರೆ ನಾವು ಮಾಡಿದ್ದು ರೈಟ್ ಅನ್ನೋ. ಸೊ ಇಲ್ಲಿ ರಿಮೈಂಡರ್ ಏನು ಬರ್ತದೆ ಅದನ್ನ ಸಪ್ರೇಟ್ ಮಾಡಿಬಿಟ್ರೆ ನಮಗೆ ಸ್ಕ್ವೇರ್ ನಂಬರ್ ಸಿಕ್ಬಿಡುತ್ತೆ ಅಂತ ಅರ್ಥ. ಓಕೆ, ಸೊ ಹಾಗೆಂದರೆ ಇಲ್ಲಿ ಹಿಯರ್ ಇಸ್ ಸೇಮ್ ಮೆಥಡ್. ರಿಮೈಂಡರ್ 1 ಬಂತು, ಅದನ್ನೇ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ಒಂದು ಸ್ಕ್ವೇರ್ ನಂಬರ್ ಬರುತ್ತೆ. ಓಕೆ, ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವೇ ಮಾಡಿ ಇದನ್ನು. ಓಕೆ, ಇಲ್ಲಿ 825ನಲ್ಲಿ 41 ಸಬ್ಟ್ರಾಕ್ಟ್ ಮಾಡಬೇಕು. 784 ಸ್ಕ್ವೇರ್ ನಂಬರ್ ಆಗಿರುತ್ತೆ. ಯಾವುದು ಸ್ಕ್ವೇರ್ ನಂಬರ್ ಅದು? 28 ಸ್ಕ್ವೇರ್ ನಂಬರ್. ಸೊ ಲೆಟ್ಸ್ ಸಿ ಫಿಫ್ತ್ ಪ್ರಾಬ್ಲಮ್. Find the least number which must be added to each of the following numbers so as to get perfect. ಇಷ್ಟೊತ್ತನ ಸಬ್ಟ್ರಾಕ್ಟ್ ಮಾಡಿದ್ವಿ ನಾವು, ರಿಮೈಂಡರ್ ಬಂದಿತ್ತಲ್ಲ ಅವೆಲ್ಲ ಸಬ್ಟ್ರಾಕ್ಟ್ ಮಾಡಿದ್ವಿ. ಇಷ್ಟು ಈಗ ಏನು ಮಾಡಬೇಕು? ಆ್ಯಡ್ ಮಾಡಬೇಕು ಟು ಗೆಟ್ perfect square. Also find the square root of the perfect square as so obtained. Okay, so it's so simple. Take 525, 2 2s 4, ಸಬ್ಟ್ರಾಕ್ಟ್ ಮಾಡಿದಾಗ 1 ಉಳಿತು, 25 ಕೆಳಗೆ ಇಸ್ಕೊಂಡಿದ್ವಿ. ಇಲ್ಲಿ 2 2 ಆ್ಯಡ್ ಮಾಡಿದಾಗ 4 ಆಯಿತು. 42 2s 84, ಸೊ ರಿಮೈಂಡರ್ ಇಸ್ 41 ಬಂತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿದ್ದೀವಪ್ಪ ಅಂತಂದರೆ ಇಲ್ಲಿ ಹಿಂದಿನ ಥರ ಅಲ್ಲಿ ಡೈರೆಕ್ಟ್ ರಿಮೈಂಡರ್ ಬಂದಿದ್ದನ್ನೇ ಆ್ಯಡ್ ಮಾಡೋ ಹಾಗಿಲ್ಲ. ಆ್ಯಡ್ ಮಾಡಿದ್ರೆ ಇಲ್ಲಿ ಸ್ಕ್ವೇರ್ ನಂಬರ್ ಬರೋದಿಲ್ಲ ನಮಗೆ. ಓಕೆ, ಸೊ ಇಲ್ಲಿ ನೋಡಿ 525ಗೆ 41ಅನ್ನು ಆ್ಯಡ್ ಮಾಡಿ 6 6 5. ಇಟ್ಸ್ ನಾಟ್ ಅ ಸ್ಕ್ವೇರ್ ನಂಬರ್, ಹೌದಲ್ವಾ? ಸೊ ಸ್ಕ್ವೇರ್ ನಂಬರ್ ಇಲ್ಲಿ ಇದ್ದಾವೆ. ಇದರಲ್ಲಿ 566 ಇದೆಯಾ? ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ರಿಮೈಂಡರ್ ಉಳಿದನ್ನೇ ಆ್ಯಡ್ ಮಾಡೋ ಹಾಗಿಲ್ಲ. ಸೊ ದಟ್ ಈಸ್ ಅ ರಾಂಗ್ ಮೆಥಡ್. ಏನು ಮಾಡಬೇಕಾಗಿದ್ರೆ ಅಂದರೆ 22ನ ಸ್ಕ್ವೇರ್ ಮಾಡಿ. 22 ಸ್ಕ್ವೇರ್ ಅಂದರೆ ಎಷ್ಟು? 441. ಇದಕ್ಕಿಂತ ಕಡಿಮೆ ಆಯ್ತಲ್ವ? ಹಾಗಾದರೆ ನೆಕ್ಸ್ಟ್ ಸ್ಕ್ವೇರ್ ಮಾಡಿ. 23 ಸ್ಕ್ವೇರ್ ಅಂದರೆ ಎಷ್ಟು? 529. 529ಗೂ ಗಿವನ್ ನಂಬರ್ಗೂ ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು? 4. ಸೊ
ಆ 4 ಇದಕ್ಕೆ ಆ್ಯಡ್ ಮಾಡಿದರೆ ಮುಗಿಬೇಕು. 525ಗೆ 4 ಆ್ಯಡ್ ಮಾಡಿದ್ರೆ ಸ್ಕ್ವೇರ್ ನಂಬರ್ ಸಿಗುತ್ತೆ ಅಂದಂಗೆ. ಸೊ ಇನ್ನೊಂದು ಸರಿ ಹೇಳ್ತೀನಿ, ಇಲ್ಲರಿ ಬಂದಿದೆಯಲ್ಲ ನಂಬರ್, ಈ ವ್ಯಾಲ್ಯೂನು ಸ್ಕ್ವೇರ್ ಮಾಡಿ ನೋಡಿ, ಬರಲ್ಲ, ಇದಕ್ಕಿಂತ ಚಿಕ್ಕದಾಗುತ್ತೆ. ಸೊ ಇದರ ನೆಕ್ಸ್ಟ್ ನಂಬರನ್ನು ಸ್ಕ್ವೇರ್ ಮಾಡಿದಾಗ 529 ಆಯಿತಾ, ಆ ನಂಬರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮ್ಮ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ನಿಮಗೆ. ಸೊ ನೋಡಲಿ, 4 4 16 1 ನೋಡಿರುತ್ತೆ, ಮತ್ತು ಸಬ್ಟ್ರಾಕ್ಟ್ ಮಾಡಿದಾಗ 15 ಇಳಿಸ್ಕೊಳ್ಳಿ. 81 8 ಯಾಕೆ ಬಂತು, ಈ 4ರಲ್ಲಿ ಆ್ಯಡ್ ಮಾಡಿದಾಗ 8 ಬಂತು. 81 1 81, ಸೊ 69 ಉಳಿತೀನಿ. ಬಟ್ ಇದು ನಮಗಿಲ್ಲ, ಆ್ಯಡ್ ಮಾಡಬೇಕಾದ್ರೆ ಇಲ್ಲ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕು, 41 ಇದಕ್ಕಿಂತ ಕಡಿಮೆ ಆಗಿರುತ್ತೆ. 42 2 ತೊಗೊಳ್ಳಿ, 42 ಸ್ಕ್ವೇರ್ ತೊಗೊಂಡಾಗ 1764 ಆಯಿತು ಅದಲ್ಲ. ಸೊ 1764ನಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಿ 14 ಉಳಿತು. ಸೊ ನಮ್ಮ ಆನ್ಸರ್ 14. 1750ಗೆ 14 ಆ್ಯಡ್ ಮಾಡಿದಾಗ 1764, ಇಟ್ ಈಸ್ ಎ ಸ್ಕ್ವೇರ್ ನಂಬರ್. ಓಕೆ, ಸ್ಕ್ವೇರ್ ರೂಟ್ ಆಫ್ ವ್ಯಾಲ್ಯೂ ಇಸ್ 42. ಸೊ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡಬೇಕು. 252 ಇದೆ, ಸೊ ಇದರ 15 ವ್ಯಾಲ್ಯೂ ಬಂದಿದೆ. 15 ನೆಕ್ಸ್ಟ್ ನಂಬರ್ ಯಾವುದು, 16 ಸ್ಕ್ವೇರ್ ಮಾಡಿ. 16 ಸ್ಕ್ವೇರ್ ಮಾಡಿದಾಗ 256, 256ನಲ್ಲಿ 252 ಮೈನಸ್ ಮಾಡಿದಾಗ 4 ಬಂತು. ಸೊ ಆ್ಯಡ್ ಮಾಡಬೇಕಾದ ವ್ಯಾಲ್ಯೂ ಎಷ್ಟು, 4 ಗೊತ್ತಾಯ್ತಲ್ಲ. 250 ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು, 16. ಸೊ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡಿ. ಸೊ ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಆಫ್ ದ ಸ್ಕ್ವೇರ್ ಹೂಸ್ ಏರಿಯಾ 441 ಮೀಟರ್ ಸ್ಕ್ವೇರ್. ಓಕೆ, ಲೆಂತ್ ಆಫ್ ದ ಸೈಡ್ ಆಫ್ ದ ಸ್ಕ್ವೇರ್. ಆ್ಯಕ್ಚುಲಿ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು, ಸೈಡ್ ಸ್ಕ್ವೇರ್ ಅಥವಾ ಸೈಡ್ ಇಂಟು ಸೈಡ್ ಅಂತ ಹೇಳ್ತೀವಿ. ಎವ್ರಿ ಸೈಡನ್ನೆಲ್ಲ ಎಕ್ಸ್ ಅಂತ ತೊಗೊಂಡಿದ್ದಾರೆ ಅಂದರೆ ಎಲ್ಲ ಸೈಡ್ಸು ಎಕ್ಸ್ ಎಕ್ಸ್ ಆಗಿರುತ್ತೆ. ಸೊ ಸೈಡ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಇಸ್ 441. ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ ಅಂತಂದರೆ ಎಕ್ಸ್ ಈಕ್ವಲ್ ಟು ರೂಟ್ 441 ಆಗುತ್ತೆ. ಸೊ ರೂಟ್ 441 ಅಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೀವು, ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್. 441 ಆ ಡಿವಿಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ ನಾನು. 2 2 4, 0 ಬಂತು. ಈ 2 ಇಲ್ಲಿ ಆ್ಯಡ್ ಮಾಡಿದರೆ 4 ಆಯಿತು. ರಿಮೈನಿಂಗ್ ಎಷ್ಟು ಉಳಿಸ್ಕೋಬೇಕು, 41. 41 1 41, ಇಟ್ ಬಿಕಮ್ಸ್ 0. ಸೊ ಆನ್ಸರ್ ಇಸ್ 21. ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿದರೆ ಅದನ್ನು ಸಾಲ್ವ್ ಮಾಡ್ತೀನಿ. 441 3 1 3, 1 ನೋಡಿತ್ತು, 14 ಆಯಿತು. ಸೊ 3 4 12, 2 ಉಳಿತು, 7 ಆಯಿತು. ನೆಕ್ಸ್ಟ್ ಅಗೇನ್ 7 7 2 7 1, ನೆಕ್ಸ್ಟ್ 7 7 3. ಸೊ 3 3 ಪೇರ್ ಒಂದಾಯಿತು, 7 7 ಪೇರ್ ಆಯಿತು. 3 3 7 7 ಪೇರ್ ಆಯ್ತಲ್ಲ. ಸೊ ಹಾಗಿದ್ರೆ ಈ ಪೇರಲ್ಲಿ 1 ನಂಬರ್ ತಗೊಳ್ಳಿ, ಈ ಪೇರಲ್ಲಿ 1 ನಂಬರ್ ತಗೊಳ್ಳಿ. 3 7 21 ಈಸ್ ಆನ್ಸರ್. ಇಟ್ ಈಸ್ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಆ್ಯಂಡ್ ದಿಸ್ ಈಸ್ ಫ್ರಮ್ ಡಿವಿಷನ್ ಮೆಥಡ್. ಓಕೆ, ಯಾವ ಮೆಥಡ್ ಆದರೂ ಫಾಲೋ ಆಗಿ. ಸೊ ಅದರ ಅರ್ಥ ಏನಂತಂದರೆ ಎವ್ರಿ ಸೈಡ್ ಸ್ಕ್ವೇರ್ದು ಎಲ್ಲ ಸೈಡ್ಸು ಈಕ್ವಲ್ ಟು 21 ಮೀಟ್ರ್ ಈಕ್ವಲ್ ಆಗಿರ್ತವೆ ಅಂತ ಅರ್ಥ. ಓಕೆ, ಸೊ ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಬಿ ಇಸ್ 90 ಡಿಗ್ರಿ, ಆ್ಯಂಗಲ್ ಬಿ 90 ಡಿಗ್ರಿ ಇದೆ. ಸೊ ಎ ಬಿ ವ್ಯಾಲ್ಯೂ ಇಸ್ 6 cm, BC value is 8 cm. Find AC. What is AC here? If it is 90 degree right angle, it becomes hypotenuse. Okay, as per Pythagoras theorem, hypotenuse square is equal to base square plus altitude square. Okay, hypotenuse ಯಾವ್ದಿಲ್ಲಿ AC square is equal to base ಯಾವುದು BC square plus altitude ಯಾವುದು AB square. Okay, AC we don't know AC square. BC value 8 square, AB value 6 square, 8 square 64, 6 square 36. Add these two, it becomes 100. AC square equal to 100, AC equal to root 100. ಸೊ ನಮ್ಮ ಸ್ಕ್ವೇರ್ ನಂಬರ್ ಗೊತ್ತಿದ್ದಾವೆ. ರೂಟ್ 100 ಅಂದರೆ ಎಷ್ಟು, 10. ಸೊ AC ವ್ಯಾಲ್ಯೂ ಎಷ್ಟಾಗುತ್ತೆ, 10 ಸೆಂಟಿಮೀಟರ್ ಆಗುತ್ತೆ. ಸೊ ಇದೇ ಥರ ಪೈಥಾಗೋರಸ್ ಥಿಯರಮ್ ತಗೊಂಡು, ಸೊ ಯೂಸಿಂಗ್ ಸೇಮ್ hypotenuse square equal to base square plus altitude square.
ಇಲ್ಲಿ ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ, ಬೇಸ್ ಕೊಟ್ಟಿದ್ದಾರೆ, ಆಲ್ಟಿಟ್ಯೂಡ್ ಕೊಟ್ಟಿಲ್ಲ. ಸೊ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ವ್ಯಾಲ್ಯೂ ಎಷ್ಟಿದೆ? 13 ಸ್ಕ್ವೇರ್ ಇದೆ. ಎ ಬಿ ವ್ಯಾಲ್ಯೂ ವಿ ಡೋಂಟ್ ನೋ. ಬಿ ಸಿ ವ್ಯಾಲ್ಯೂಸ್ 5 ಸ್ಕ್ವೇರ್. ಸೊ 13 ಸ್ಕ್ವೇರ್ ಅಂದರೆ 169, 5 ಸ್ಕ್ವೇರ್ ಅಂದರೆ 25 ಈ ಕಡೆ ತೊಗೊಂಡೋದಾಗ -25 ಆಗುತ್ತೆ. 116 minus 25 it becomes 144. AB square is equal to 144. So AB value is 12 cm because 144 square root value is to 12. So ಹಾಗಾಗಿ AB value is 12 cm. Okay. A gardener has 1,000 plants. He wants to plant these in such a way that the number of rows, number of columns remain same. So number of rows, columns same ಇರಬೇಕಂತ. ಆ ಥರ 1000 ಪ್ಲಾಂಟ್ಸ್ನ ಇಡಬೇಕಂತ ಮಾಡಿದ್ದಾನೆ, ನೆಡಬೇಕಂತ ಮಾಡಿದ್ದಾನೆ. ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ಪ್ಲಾಂಟ್ಸ್ ಈ ನೀಡ್ಸ್ ಮೋರ್ ಫಾರ್ ದೀಸ್. ಇನ್ನು ಎಷ್ಟು ಗಿಡಗಳು ಬೇಕಾಗ್ತವೆ? ಆ್ಯಕ್ಚುಲಿ ನಂಬರ್ ಆಫ್ ರೋಸಲ್ಲಿ, ಕಾಲಮ್ಸಲ್ಲಿ, ಅಡ್ಡ ಸಾಲಿನಲ್ಲಿ, ರೋಸ್ ಅಂದರೆ ಅಡ್ಡ ಸಾಲು, ಕಾಲಮ್ಸ್ ಅಂದರೆ ಲಂಬ ಸಾಲು. ಸೊ ಎಲ್ಲದರಲ್ಲೂ ಸೇಮ್ ಪ್ಲಾಂಟ್ಸ್ ಇಡಬೇಕಂತಂದರೆ ಅಲ್ಲಿ ಏನಾಗಿರಬೇಕು? ಸ್ಕ್ವೇರ್ ನಂಬರ್ ಆಗಿರಬೇಕು. 1000 ಅನ್ನೋ ಸ್ಕ್ವೇರ್ ನಂಬರ್ ಅಲ್ಲ, ಬಿಕಾಸ್ ಇಲ್ಲಿ ಜೀರೋಸು ಆಡ್ ನಂಬರ್ಸಲ್ಲಿ ಇದಾವೆ, ಅಂದರೆ 3 ಜೀರೋಸ್ ಇದ್ದಾವೆ, 4, 6, 8 ಆ ಥರ ಜೀರೋಸ್ ಇತ್ತಂದ್ರೆ ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ. ಇಲ್ಲಿ 3 ಜೀರೋ ಇರೋದಕ್ಕೆ 1000 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ಲ. ಹಾಗಾದರೆ ಇದು ರೋಸಲ್ಲಿ, ಕಾಲಮ್ಸಲ್ಲಿ ಈಕ್ವಲ್ ನಂಬರ್ ಆಫ್ ಪ್ಲಾಂಟ್ಸ್ನ ಇಡಬೇಕಾಗಿತ್ತಂದರೆ ಇದು ನಿಯರೆಸ್ಟ್ ಸ್ಕ್ವೇರ್ ನಂಬರನ್ನು ಕಂಡುಹಿಡಬೇಕು. ಸೊ 1000 ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವುದು? ಸೊ ಫೈಂಡ್ ಔಟ್ ಮಾಡಿ. 1000 ಈ ಥರ ಸ್ಪ್ಲಿಟ್ ಮಾಡಿದ್ದೀವಿ. 3 3 is 9, 1 ಉಳಿಯಿತು, 00 ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ 61 1 61. ಓಕೆ. ಸೊ 31 ಇದೆ ಅಂದರೆ ನೆಕ್ಸ್ಟ್ ವ್ಯಾಲ್ಯೂ ಎಷ್ಟು? 32 ಸ್ಕ್ವೇರ್ ಮಾಡಿದ್ರೆ 1024 ಬರುತ್ತೆ. 1024ನಲ್ಲಿ 1000 ಸಬ್ಟ್ರಾಕ್ಟ್ ಮಾಡಿದ್ರೆ 24. ಹಾಗಿದ್ರೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಈಕ್ವಲ್ ನಂಬರ್ ಆಫ್ ಪ್ಲಾಂಟ್ಸ್ ನೆಡಬೇಕಾಗಿತ್ತಂದರೆ ಇನ್ನೂ ಎಷ್ಟು? 24 ಗಿಡಗಳನ್ನು ನೆಡಬೇಕಾಗುತ್ತೆ. 3 ಗಿಡಗಳು ಬೇಕಾಗುತ್ತೆ ಅಲ್ಲಿ ಅಂತ. ರಿಕ್ವೈರ್ಡ್ ಅಂದರೆ ಬೇಕಾಗಿದ್ದಾವೆ. ಎಷ್ಟು? 24 ಮೋರ್ ಪ್ಲಾಂಟ್ಸ್, 24 ಹೆಚ್ಚಿನ ಗಿಡಗಳು ಬೇಕಾಗುತ್ತೆ ಅಂತ ಅರ್ಥ. ಸೊ ದೇರ್ ಆರ್ 500 ಚಿಲ್ಡ್ರನ್ ಇನ್ ಎ ಸ್ಕೂಲ್ ಫಾರ್ ಎ PT ಅಂದರೆ PT ಡ್ರಿಲ್. ದೇ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಎ ಸಚ್ ಎ ಮ್ಯಾನರ್ ದಟ್ ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಈಗ ತಾನೇ ಹೇಳಿದ್ನಲ್ವಾ, ಅಡ್ಡ ಸಾಲು ಮತ್ತು ಕಲಂಬ ಸಾಲಿನಲ್ಲಿ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋ ಥರ ನಿಲ್ಲಬೇಕಿದೆ. ಹೌ ಮೆನಿ ಚಿಲ್ಡ್ರನ್ಸ್ ವುಡ್ ಬಿ ಲೆಫ್ಟ್ ಔಟ್ ಇನ್ ದಿಸ್ ಅರೇಂಜ್ಮೆಂಟ್. ಈ ಥರ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಎಷ್ಟು ಹುಡುಗರು ಹೊರಗಡೆ ಉಳಿದ್ರು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 500ನ ತೊಗೊಳ್ಳಿ. 2 2s are 4, 00 ಕೆಳಗೆ ಉಳಿಸ್ಕೊಳ್ಳಿ, 100 ಆಯಿತು. ಇದು ಇಲ್ಲಿ 2ನ ಆ್ಯಡ್ ಮಾಡಿ 4 ಆಯಿತು. 42 2s 84 ಆಗುತ್ತೆ. 43 3s ಅಂತಂದರೆ 124 ಆಗುತ್ತೆ. ಅಲ್ಲ ಸರ್, 129 ಆಗುತ್ತೆ. ಇದಕ್ಕಿಂತ ಜಾಸ್ತಿ ಆಗುತ್ತೆ. ಅದಕ್ಕಾಗಿ 42 2s ತೊಗೊಂಡಾಗ 84 ಆಯಿತು. ಸೊ 500ನಲ್ಲಿ 16ನ ಸಬ್ಟ್ರಾಕ್ಟ್ ಮಾಡಿ. ನಂಬರ್ ಆಫ್ ಚಿಲ್ಡ್ರನ್ಸ್, ಈಚ್ ರೋ ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟು? 22. ಲೆಫ್ಟ್ ಎಷ್ಟು ಹುಡುಗರು ಹೊರಗಡೆ ಉಳಿತಾರೆ? ಅಡ್ಡ ಸಾಲಿನಲ್ಲಿ, ಕಂಬ ಸಾಲಿನಲ್ಲಿ ಈಕ್ವಲ್ ನಿಮ್ಮಲ್ಲಿ ನಿಲ್ಲಿಸಬೇಕಾದಾಗ ಎಷ್ಟು ಹುಡುಗರು ಹೊರಗಡೆನೇ ಉಳಿತಾರೆ ಅಂದರೆ 16 ಹುಡುಗರು ಹೊರಗಡೆ ಉಳಿತಾರೆ ಅಂತ ಅರ್ಥ. ಓಕೆ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್ square and square roots. This is the last video of the exercise 6.4 at the end of the square root and square root lesson. Okay, so ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕಂಡುಹಿಡಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆಸನ್ ಕಂಡುಹಿಡಿದ್ರೆ 9th and 10th ಸ್ಕ್ವೇರ್ ರೂಟ್ ಪ್ರಾಬ್ಲಮ್ಸ್ ಬರ್ತವೆ, ಇದಕ್ಕಿಂತ ಬಿಗ್ಗರ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ನಿಮ್ಗೆ ಅರ್ಥ ಆಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಅರ್ಥ ಆಗದೇ ಇದ್ದಾಗ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಿದ್ದಾಗ. ಓಕೆನಾ? ಸೊ ಥ್ಯಾಂಕ್ ಯು. ಸ್ಟಾಪ್ ರೀಡಿಂಗ್. ಸೊ ಸ್ಟಾರ್ಟ್ ರೀಡಿಂಗ್, ಸ್ಟಾಪ್ ಗೇಮಿಂಗ್. ಓಕೆ.